ಸೊ ನಿಶಾ ಅವರೇ, ನಿಮ್ಮ ಜೊತೆ ಇವಾಗ ನಾವೊಂದು ಕ್ವಿಕ್ ಬಿಟ್ಸ್ ಅಂತ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ. ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕು ನೀವು. ಓಕೆ, ಇದು ಸ್ವಲ್ಪ ಕಷ್ಟ ನನಗೆ. ಅದೇ ಹೇಳಲ್ಲ, ಶುರು ಮಾಡಿದ್ರೆ ಎಂಡ್ ಮಾಡೋಕ್ಕೆ ಬರಲ್ಲ. ಇದು ಕ್ವಿಕ್ಕಾಗಿ ಆನ್ಸರ್ ಮಾಡೋ ಅಂಥ ಕ್ವೆಶನ್ಸೇ ಇರುತ್ತೆ. ನೀವು ಏನು ತಲೆನೇ ಕೆಡಿಸ್ಕೊಬಿಡಿ, ಆರಾಮಾಗಿ ಆನ್ಸರ್ ಮಾಡ್ತಾ ಹೋಗಿ. ನಿಶಾ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ನನ್ನ ಸ್ಟ್ರೆಂತ್ ಬಂದು ಅದೇ ಹೇಳಂಗೆ ಐ ಆಮ್ ಅ ವೆರಿ ಗುಡ್ ಅಬ್ಸರ್ವರ್. ಪ್ರಾಬ್ಲಿ ಅದೇ ನನ್ನ ಸ್ಟ್ರೆಂತ್ ಅಂತ ಅನಿಸುತ್ತೆ. ಆ್ಯಂಡ್ ವೀಕ್ನೆಸ್ಸು ನನಗೆ ಗೊತ್ತಿಲ್ಲ, ನನಗೆ ಏನು ವೀಕ್ನೆಸ್ಸು ಅಂತ. ಒಳ್ಳೇದು ಬಿಡಿ, ಬೇಡ, ಗೊತ್ತಿಲ್ಲ. ನಾನು ಈಗೆಲ್ಲನೂ ಪಾಸಿಟಿವಾಗೇ ಟರ್ನ್ ಮಾಡ್ಕೊಂಬಿಡ್ತೀನಿ, ಅದೇನೇ ವಿಷಯ ಇದ್ದರು. ನಂಗೆ ಗೊತ್ತಿಲ್ಲ, ನನಗೆ ನಮ್ಮ ಪಪ್ಪನ ಕ್ಯಾರೆಕ್ಟರ್ ನಾಗೇಂದ್ರ ಶಾಸ್ತ್ರಿ ಅದನ್ನೇ ಹೇಳ್ತಾರೆ. ಅಂದರೆ ಐ ಆಲ್ವೇಸ್ ಥಿಂಕ್ ಹೋಗಿ ಹಿಂಗೆ ಆಗೋಯ್ತಲ್ಲ ಅಂತ ಕೊರ್ಗಲ್ಲ ನಾನು. ನೆಕ್ಸ್ಟ್ ಏನು ಆಗಿದಾಗೋಯ್ತು, ಓಕೆ ನೆಕ್ಸ್ಟ್ ಏನು ಮಾಡೋದು ಥರ ಅಂತ. ನಮ್ಮಪ್ಪ ಗೊತ್ತಿಲ್ಲ, ಸರ್ಪ್ರೈಸಿಂಗ್ಲಿ ಬಂದದೆ ನನಗೆ ಸಡನ್ನಾಗಿ ಹೇಳಿದ್ದು, ನೀನು ಈ ಥರ ಅಲ್ವಾ ಅಂತ. ಹೌದಲ್ವಾ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಥರ. ನನ್ನ ಮನೆಯಲ್ಲೂ ಹಾಗೇನೆ ಆಗಿದಾಗೋಯ್ತು, ಓಕೆ ನೆಕ್ಸ್ಟ್ ಏನು ನೋಡೋಣ ಆ ಥರ. ಇಂದಿಗೂ ಮನಸ್ಸಲ್ಲಿ ಉಳಿದಿರೋ ಬಾಲ್ಯದ ನೆನಪು ಸುಮಾರಿದೆ. ಬಟ್ ಅದಲ್ಲದೆ ಹೇಳ್ದಂಗೆ ಮಾತಾಡಿದ್ರಿಂದ ಅದೇ ನೆನಪಿರೋದು ಅಂತೇಳಿ. ನಮ್ಮಮ್ಮ ಪನಿಷ್ ಮಾಡಿದ್ದು ಸಂಗೀತ ಕ್ಲಾಸ್ಗೆ ಹೋಗಲ್ಲ ಅಂತ. ಇಟ್ ವಾಸ್ ತುಂಬ ಕಷ್ಟದ ಪನಿಷ್ಮೆಂಟ್ ಅದು. ಬಿಕಾಸ್ ನಮ್ಮಮ್ಮ ನನ್ನನ್ನು ಬಟ್ಟೆ ಬಿಡಿಸಿ ಬಿಸಿಲಲ್ಲಿ ಗೇಟ್ ಮುಂದೆ ನಿಲ್ಲಿಸಿದ್ರು, ಹ್ಯಾಂಡ್ಸ್ ಅಪ್ ಮಾಡಿ ನಿಂತ್ಕೊ ಅಂತ, ಹೋಗಿಲ್ಲ ಅಂದರೆ ಏನು ಅಂತ ಅಂದ್ಬಿಟ್ಟು. ಅದೇ ಒಂಥರ ಟೋಟಲಿ ರಿಲೇಟ್. ಒಂದೊಮ್ಮೆ ನೀವು ನಟಿ ಆಗದೆ ಇದ್ದಿದ್ರೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರಿ? ಪ್ರಾಬ್ಲಿ ಸಿಂಗಿಂಗ್, ಡಾನ್ಸರೇ ಆಗಿಬಿಡ್ತಿದ್ದೆ ಅನಿಸುತ್ತೆ. ಸೀರಿಯಲಲ್ಲಿ ತುಂಬ ಟೇಕ್ಸ್ ತೊಗೊಂಡಿದ್ದು ಸೀನ್ ಯಾವುದು ಹೈಯೆಸ್ಟ್ ಟೇಕ್ಸ್? ಹೌದಪ್ಪ, ಇದು ಹೇಳಬೇಕು. ಇದು ರೀಸೆಂಟಾಗಿ ಅಣ್ಣಯ್ಯನಲ್ಲಿ ನಂದು ಒಂದು ಮಾವನಿಗೆ ಪ್ರಪೋಸ್ ಮಾಡೋ ಸೀನು. ಅದಂತೂ ಹೆಂಗೆ ಬರೆದ್ಬಿಟ್ಟಿದ್ರು ಅಂದರೆ, ಒಂದೇ ಉಸಿರಂತೆ ಎಂದು ನಾನು ಉಸಿರು ಬಿಡದೆ ಹಾಡ್ತಾರಲ್ಲ ಡೈಲಾಗ್ನ, ಆ ಥರ ಹೇಳಬೇಕು ಅಂತ. ಅದೇನು ಮಾಡಿಬಿಟ್ಟಿದ್ದಾರೆ, ಅದು 2-3 ಪೇಜ್ ಡೈಲಾಗ್ ಇದೆ, ನಾನು ಒಂದೇ ಉಸಿರಲ್ಲಿ ಹೇಳಬೇಕು. ಅದು ಸಾಧ್ಯನೇ ಇಲ್ಲ, ಸ್ವಲ್ಪ ಟೆಕ್ನಿಕಲಿ ಆಟಾಡ್ಕೋತೀವಿ ನಾವು, ಒಂದು ಚೂರಾದರೂ ಆ ಥರ ಮಾಡಿ ಅಂತ ಹೇಳಿದರು. 2-3 ಪೇಜ್ ಇದ್ರೆ ಮುಂಚೆ ಕಳಿಸ್ಬೇಕು ತಾನೇ ನನಗೆ. ಅಲ್ಲಿ ಹೋಗ್ಬಿಟ್ಟು ಸಡನ್ನಾಗಿ ಹಿಂಗೆ ಕೊಟ್ಬಿಟ್ಟು ಇದು ಒಂದೇ ಉಸಿರಲ್ಲಿ ಹೇಳಬೇಕು ಅಂತ ಕೊಟ್ಬಿಟ್ಟು ಫುಲ್ ಶಾಕ್ ನನಗೆ. ಹೆಂಗೆ ಹೇಳೋದು ಇದನ್ನ ಅಂತ. ಅದು ಏನಂದರೆ ಡೈಲಾಗು ವಿಚಿತ್ರವಾಗಿ ಒಂದಕ್ಕೊಂದು ರಿಲೇಟೇ ಇಲ್ಲ, ಎಲ್ಲಿಂದ ಎಲ್ಲಿಗೋ ಲೈಫೆಲ್ಲ ಮಾತಾಡ್ಕೊಂಡು ಬಂದು ಕೊನೆಗೆ ಪ್ರಪೋಸ್ ಮಾಡೋ ಥರ. ಸೊ ಅದು ಸೈಕಲ್ ಹೊಡೆದೆ ಬಿಕಾಸ್ ಅದು ರೌಂಡ್ ಟ್ರಾಲಿ ಹಾಕೊಂಡ್ಬಿಟ್ಟಿದ್ದು, ಎಲ್ಲೂ ಕಟ್ಟಿಲ್ಲ. ನಾನು ಮೂಮೆಂಟ್ ಮಾಡ್ಕೊಂಡು ಮಾತಾಡಬೇಕಿತ್ತು. ಇಲ್ಲಿಂದ ನಡ್ಕೊಂಡು ಮಾತಾಡು, ಅಲ್ಲಿಂದ ಹೋಗು, ಹಿಂಗೆ ಬಾ, ಒಂದೇ ಉಸಿರಲ್ಲಿ ಮಾತಾಡಿ, ಈ ಕಡೆ ಬಾ, ಅಲ್ಲಿ ಹೋಗಿ ಇಲ್ಲ, ಆ ಥರನೇ ಇದ್ದಿದ್ದು ಶಾರ್ಟ್. ಅದು ಹಂಗೆ ಕಂಪೋಸ್ ಮಾಡಿದ್ದಿದ್ದು. ಬಿಸಿಲಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದೀವಿ. ಬಂಡೆ, ಅದು ಬೆಟ್ಟದ ಮೇಲೆ, ಅದು ಬಿಸಿಲು ಹೆಂಗಿರುತ್ತೆ, ಆ ಹೀಟು. ಅದು ಪಾಪ ನನ್ನ ಜೊತೆಗೆ ವೆರಿ ಸಪೋರ್ಟಿವ್ ಮನುಷ್ಯ ವಿಕಾಸ್ ಶ್ರುತಯ್ಯ ನಿಂತ್ಕೊಂಡು ಪರವಾಗಿಲ್ಲ ನೀನು ಮಾಡು, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿ ಮಾಡಿಸಿದಂಥ ಸೀನ್ ನನಗೆ ಇವತ್ತು ಮರೆಯೋಕ್ಕಾಗಲ್ಲ. ಅಷ್ಟೇ ಕಷ್ಟ ಬಿದ್ದಿದ್ದೀನಿ, ಅಷ್ಟು ಸೈಕಲ್ ಹೊಡೆದಿದ್ದೀನಿ ಅವತ್ತು. ಬಟ್ ಐ ಗೆಸ್ ದಟ್ಸ್ ಒನ್ ಆಫ್ ದ ಫೇವ್ರೆಟ್ ಸೀನ್ ನಿಮ್ಮ ಅಣ್ಣಯ್ಯ ಆಡಿಯನ್ಸ್ಗೆ ಇರ್ಬೋದು. ಅಷ್ಟು ಚೆನ್ನಾಗಿ ಮಾಡಲಿಲ್ಲ, ನಂಗೆ ಗೊತ್ತಾಯ್ತು. ಅದು ಪ್ರಾಬ್ಲಮ್ ಮುಂಚೆ ಕೊಟ್ಟಿದ್ರೆ ಪ್ರಿಪೇರ್ ಆಗ್ತಿದ್ನೇನೋ, ಇನ್ನೂ ಚೆನ್ನಾಗಿ ಮಾಡ್ತಿದ್ನೇನೋ. ಹೌದು. ಥಿಯೇಟರಲ್ಲಿ ನೋಡಿದ ಮೊದಲ ಸಿನಿಮಾ ನೆನಪಿದೆಯಾ? ಮೊದಲ ಸಿನಿಮಾನ? ಇದು ಚಂದ್ರಚಕೋರಿ. ನಿಮ್ಮ ಫೇವ್ರೆಟ್ ಔಟ್ಫಿಟ್? ನಂಗೆ ಈ ಥರ ಔಟ್ಫಿಟ್ಸ್ ಇವಾಗ ಐ ಆಮ್ ಲೈಕಿಂಗ್ ಇಟ್ ಮೋರ್ ಆಫ್ ಇಂಡಿಯನ್ ಕರೆಂಟ್ ಫೇಸ್ ಆ ಥರ ಇದ್ದೀರಾ ಅಂತ? ಮೋರ್ ಆಫ್ ಎಸ್ಥೆಟಿಕ್ ಥರ. ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೂರ್ತಿ ಎಸ್ಥೆಟಿಕ್ ಫೀಲ್ಸ್ ಹೆಂಗೆ ಕೊಡುತ್ತೋ ಹಂಗೆ. ಹೌದಾ? ಐ ಲವ್ ಯುವರ್ ಪೋಸ್ಟ್, ನಂಗೆ ಇಷ್ಟ ಆಗುತ್ತೆ. ನನಗೆ ಇದರ ಮೋರ್ ಆಫ್ ಕನ್ನಡ ನೈಸ್. ಥ್ಯಾಂಕ್ ಯು. ಯಾವ ಜಾನರ್ ಸಿನಿಮಾಗಳನ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ? ಥ್ರಿಲ್ಲರ್, ಕಾಮಿಡಿ ಓಕೆ. ಲವ್ ಎಲ್ಲ ನೋಡಲ್ಲ, ನಂಗಾಗಲ್ಲ. ಸ್ಟ್ರೇಂಜ್ ಆ್ಯಂಡ್ ಫನ್ನಿ ಫ್ಯಾನ್ ಅಥವಾ ಸ್ಟ್ರೇಂಜ್ ಆರ್ ಫನ್ನಿ ಫ್ಯಾನ್ ಮೂಮೆಂಟ್? ಸುಮಾರಿದೆ. ಅದರಲ್ಲಿ ಒಂದು
ಒಂದು ಯಾವುದೋ ಟೆಂಪಲ್ ನಮ್ಮದು ಗಟ್ಟಿಮಠ ಟೈಮಲ್ಲೇ ಮಂತ್ರಾಲಯ ನಾಟ್ ಮಂತ್ರಾಲಯ ಸಮ್ವೇರ್ ಉತ್ತರ ಕರ್ನಾಟಕ ಅದು ಟೆಂಪಲಲ್ಲಿ ಆ ವಿಡಿಯೋ ವೈರಲ್ ಆಗಿತ್ತು. ನೋವೇರ್ ಎಲ್ಲಿಂದ ನಾವು ಹಾರ್ಕೊಂಡೆಲ್ಲ ಬಂದು ರೋಸ್ ತೊಗೊಂಡು ನೀಲ್ ಡೌನ್ ಎಲ್ಲ ಮಾಡಿ ಪ್ರಪೋಸ್ ಮಾಡಿದಂಥ ಮೊಮೆಂಟ್ ಏನಾಗ್ತಿದೆ ಏನೋ ಥರ ಅಂದರೆ ಬಿಕಾಸ್ ಅವ್ನು ಬರ್ತಿರೋದು ಗೊತ್ತಾಗ್ತಿದೆ ಅಲ್ಲಿಂದ ಅಷ್ಟು ದೂರದಿಂದ ಓಡ್ಕೊಂಡ್ಬಂದು ಕೂತ್ಕೊಂಡು ಮಂಡಿಗಾಲಲ್ಲಿ ಎಷ್ಟು ಶಾಕ್. ಅದೊಂಥರ ಸೀನಾ ರಿಯಾಲಿಟಿ ಅಂದರೆ ನಾನು ಕಾಂಟೆಂಟ್ ಏನಾರು ಮಾಡಿಬಿಟ್ಟಿದ್ದಾರಾ ಫುಲ್ ಇದೇ ಇದೆ ಕ್ಯಾಮ್ರಾಸೇ ಇದೆ ಸುತ್ತ, ಸೊ ಅವರನ್ನ ಕಂಟೆಂಟ್ ಮಾಡಿಬಿಟ್ಟಿದ್ದಾರಾ ಅಂತ ನನಗೆ ನೋ ಕಾಂಟೆಂಟ್ ಆಗಿರಲಿಲ್ಲ ಅದು. ಓ ರೌಡಿ ಬೇಬಿ ಐ ಲವ್ ಯು ಅಂತೆಲ್ಲ ಏನೇನೋ ಮಾಡಿ ಚೆನ್ನಾಗಿತ್ತು ಒಂಥರ. ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಮ್ಮ ಅಂದರೆ ಏನು ಕೇಳ್ತೀರಾ? ಸುತ್ತ ಅದೇ ಆ್ಯನಿಮಲ್ಸು ಇರೋ ಥರ ಆಗಲಿ, ಅದಕ್ಕೆ ನಾನು ಹೆಲ್ಪ್ ಮಾಡೋ ಥರ ಆಗಲಿ ಅನ್ನೋ ಥರ ಅದನ್ನು ಕೇಳೋದು. ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್? ನನ್ನ ಲೈಫ್ ಅಂತ ನಾನು ಹೇಳೋದಾದರೆ ಐ ಆಮ್ ಫುಲ್ ಫ್ಲೆಡ್ಜ್ ಆ್ಯಕ್ಟಿಂಗ್ ಅಂತಾನೆ. ಆ್ಯಕ್ಟಿಂಗ್ ಈಸ್ ಮೈ ಲೈಫ್. ಲೈಫನ್ನು ತುಂಬ ಕಾಂಪ್ಲಿಕೇಟೆಡ್ ಆಗಿ ತೊಗೊಂಡು ಹೋಗ್ತಿದ್ರೆ ಅದು ಯಾವಾಗಲೂ ಕಾಂಪ್ಲಿಕೇಶನ್ ಆಗೇ ಇದ್ಬಿಡತ್ತೆ. ಇಟ್ ಈಸ್ ವೆರಿ ಈಸಿ, ವೆರಿ ಸಿಂಪಲ್. ಪ್ರೆಸೆಂಟಲ್ಲಿ ಬದುಕೋದೇ ಕಲಿಬೇಕು. ಇವತ್ತಿದ್ದವ್ರು ನಾಳೆ ಇರಲ್ಲ, ಗೊತ್ತಿಲ್ಲ. ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ದುಡ್ಡು ಹಿಂದೆ ಓಡಿಕೊಂಡು ಅರ್ನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಲಾಟ್ ಆಫ್ ಪ್ರೆಷರ್. ಸೊ ನೋ ಪ್ರೆಷರ್, ಡೋಂಟ್ ಟೇಕ್ ಪ್ರೆಷರ್. ಇವತ್ತಿನ ಲೈಫ್ ಲಿವ್ ಮಾಡಬೇಕು ಇಸ್ ಮೈ ಥಿಂಕ್. ನಾನು ಅದನ್ನೇ ಫಾಲೋ ಮಾಡೋದು. ಬಿ ಹ್ಯಾಪಿ ಎಟ್ ದ ಮೊಮೆಂಟ್. ಬೇಜಾರಾಗಿದ್ದು ಮನುಷ್ಯ ಅಂದಮೇಲೆ. ಸೊ ನಾನು ಅದನ್ನು ರಾತ್ರಿ ಏನಾದರೂ ಬೇಜಾರಾಯಿತು ರಾತ್ರಿ ಎದ್ದೋಳೋಷ್ಟೊತ್ತಿಗೆ ಬಿಟ್ಬಿಟ್ಟಿರ್ತೀನಿ. ಸೊ ಟುಡೇ ಫ್ರೆಶ್ ಆಗಿ ಶುರು ಮಾಡಬೇಕು, ಯಾವುದನ್ನು ಕ್ಯಾರಿ ಮಾಡಲ್ಲ. ಸೊ ಇಟ್ಸ್ ಲೈಕ್ ಬಿ ಪ್ರೆಸೆಂಟ್ ಅಂತ ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್.